ಮುಂದೆ ಮುಂದೆ ತನ್ನದು ವೆಲ್ಕಮ್ ಬ್ಯಾಕ್ ಟು ಸೌರ್ಯ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀವಿ. ನಾವು ಕೂಡ ಎಲ್ಲರೂ ಚೆನ್ನಾಗದೀವಿ. ಸೊ ಇವತ್ತು ಬಂದು ದೀಪಾವಳಿ ಹಬ್ಬ. ಸೊ ದೀಪಾವಳಿ ಹಬ್ಬದಿಂದ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೀನ್ರಿ. ಆಲ್ಮೋಸ್ಟ್ ಭಾಳ ಗ್ಯಾಪ್ ಬಿದ್ದೈತಿ, ಹಾಗಾಗಿ ಇವತ್ತು ಮತ್ತೆ ಸ್ಟಾರ್ಟ್ ಮಾಡೀನ್ರಿ. ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ಇದೊಂದು ಬೆಳಕಿನ ಹಬ್ಬ, ಎಲ್ಲರ ಲೈಫಲ್ಲಿ ಬೆಳಕು ತರಲಿ ಅಂತನ ಕೇಳ್ಕೊತೀನಿ ರೀ, ಪ್ರಾರ್ಥನೆ ಮಾಡ್ತೀನಿ ದೇವ್ರ ಹತ್ರ. ನೀವು ಕೂಡ ನಿಮ್ಮ ಕನಸುಗಳು ನೆನಸಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ರಿ. ನಮ್ಮ ಮನೆ ಒಳಗೆ ಲಕ್ಷ್ಮಿ ಸ್ಥಾಯಿಕಾಗಿ ಇರಲಿ ಅಂತನ ನೀವು ಕೂಡ ದೇವ್ರ ಹತ್ರ ಕೇಳ್ಕೊಡ್ರಿ. ಇವತ್ತಿನ ದಿನಾನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಆ್ಯಕ್ಚುಲಿ ದೀಪಾವಳಿ ಹಬ್ಬ ಅಂದರೆ ಏನ್ರಿ, ಶಾಪಿಂಗ್, ಫರಾಳ ಆಲ್ಮೋಸ್ಟ್ ಎಲ್ಲ ಆಗೈತ್ರಿ. ನಂದು ಫರಾಳು ಆಗೈತಿ, ಸೀರೆ ಶಾಪಿಂಗು ಆಗೈತಿ, ಎಲ್ಲನೂ ರೆಡಿ ಐತ್ರಿ. ಸೊ ಇವತ್ತು ಬಂದು ಟ್ಯೂಸ್ಡೇ ಅಂದರೆ ಮಂಗಳವಾರ. ಇವತ್ತು ನಾವು ಹಬ್ಬನ ಆಚರಿಸತ್ತೀವಿ. ನೀವು ಯಾರಾದ್ರೆ ಮಂಡೇ ಆಚರಿಸಿದ್ರೆ ನಿಮ್ದು ಹಬ್ಬ ಹೆಂಗಾಯ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದನ್ನ ಮರಿಬೇಡ್ರಿ. ಓಕೆ, ಸೊ ಆಮೇಲೆ ಇವತ್ತು ನಾ ಹೋಳ್ಗಿ ಆಮೇಲೆ ಬದ್ನಿಕಾಯಿ, ಚಟ್ನಿ, ಕೋಸಂಬರಿ, ನಾರ್ಮಲ್ ಹಬ್ಬದ ಹೆಂಗಿರ್ತಲ್ಲ ಅದನ್ನೆಲ್ಲನೂ ನಾನು ಇವಾಗ ರೆಡಿ ಮಾಡ್ಕೋಬೇಕು. ಓನ್ಲಿ ಒಂದು ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಇದು ಬಂದು ಇವತ್ತು ಹಾಕ್ಕೊಂಡಿರೋಂಥ ಒಂಥರ ಏನ್ರಿಪ್ಪ, ನಿಮಗೆ ಕಾಣತೈತೆ ಇಲ್ಲ ಗೊತ್ತಿಲ್ಲ, ಒಂಥರ ಅನಾರ್ಕಲಿ ಪ್ಯಾಟರ್ನ್ ಗತೆ ಡ್ರೆಸ್ ಐತ್ರಿ. ಮಸ್ತ್ ಐತಿ. ಆ್ಯಕ್ಚುಲಿ ನಾನು ಒಂದು 4 ಡ್ರೆಸ್ಸಸ್ನ ದೀಪಾವಳಿ ಹಬ್ಬಕ್ಕಾಗಿ ಕಾಯ್ಕೊಂಡು ಇಟ್ಕೊಂಡಿರ್ತೀನಿ ರೀ. ಧನ್ತೆರಸ್ ಒಂದು, ನರಕ ಚತುರ್ದಶಿ ಒಂದು, ಅಮಾವಾಸ್ಯೆ ದಿವ್ಸ ಬೆಳಗ್ಗೆ ಒಂದು, ಪಾಡ್ಯ ದಿವ್ಸ ಒಂದು ಅಂತ. ಸೊ ಇವೇನು ನಾನು ಸಡನ್ಲಿ ಹಬ್ಬದ ದಿವ್ಸ ಅಂತನ ನಾನು ಏನು ತೊಗೊಳಂಗಿಲ್ಲ. ನಾನು ಯಾವಾಗ್ರೆ ತೊಗೊಂಡು ಇಟ್ಕೊಂಡಿರ್ತೀನಿ. ಅವ ಡ್ರೆಸ್ನ ನಾನು ಹಿಂಗೆ 4 ಡೇಸ್ನ ಕಂಟಿನ್ಯೂ ಹೊಸ ಗಳಿಗೆ ಮುರಿದು ಹಾಕೋಬೇಕಂತ ಹಾಗಾಗಿ ಹಾಕೋತಿರ್ತೀವಿ. ಸೊ ಹಾಗಾಗಿ ಇನ್ನು ನೀವು ಮತ್ತೆ ಕಮೆಂಟ್ ಮಾಡೋಕ್ಕಿಂತನೂ ಮತ್ತು ವಿಚಾರ ಮಾಡಬೇಡ್ರಿ. ಕೆಲವ್ರು ಯಾರು ವಿಚಾರ ಮಾಡ್ತಾರೆ ಅವ್ರಿಗೆ, ಅಯ್ಯೋ ಎಷ್ಟೊಂದು ಡ್ರೆಸ್ ತೊಗೋತಾಳು, ಅಂಥವು ಡ್ರೆಸ್ ಹಾಕೋತಾಳು, ಇಂಥವು ಡ್ರೆಸ್ ಹಾಕೋತಾಳು, ಇವನ್ನೆಲ್ಲ ಏನೋ ತಲೆ ಒಳಗೆ ಮೈಂಡ್ ಒಳಗೆ ವಿಚಾರ ತೊಗೊಳಕ್ಕೆ ಹೋಗಬೇಡ್ರಿ. ಸೊ ನನಗೆ ಡ್ರೆಸ್ ಹಾಕೊಳ್ಳೋದು ಇಷ್ಟ, ವೆರೈಟಿ ಡ್ರೆಸ್ ಹಾಕೊಳ್ಳೋದು ಇಷ್ಟ. ಸೊ ನಾನು ಹಾಕೋತೀನಿ. ಓಕೆ, ಸೊ ಹಾಗಾಗಿ ಒನ್ಸ್ ಅಗೇನ್ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ನಾನು ಅಡುಗೆ ಮನೆ ಕಿಚನ್ ಒಳಗೆ ಹೋಗ್ಬೇಕ್ರಿ. ನನ್ನ ಕಡೆ ಎಷ್ಟು ಬ್ಲಾಗ್ ಮಾಡೋದು ಸಾಧ್ಯ ಆಗ್ತೈತಿ, ಎಷ್ಟು ಕ್ಯಾಪ್ಚರ್ ಮಾಡೋದು ಸಾಧ್ಯ ಆಗ್ತೈತಿ ಅಷ್ಟು ನಾನು ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡ್ತೀನಿ ರೀ. ಮತ್ತು ಇಂಪಾರ್ಟೆಂಟ್ ಅಂದರೆ ಇವತ್ತು ನಾ ಯಾವ ಸೀರೆ ಉಟ್ಕೊಳ್ತಿದ್ದೀನಿ ಅದನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಬಿಕಾಸ್ ನೀವು ಸೀರೆ ಆಲ್ಮೋಸ್ಟ್ ನೋಡಿರತ್ತನ್ನ ಇವಾಗ ನಾನು ನಿಮ್ಮ ಜೊತೆನ ಮತ್ತೊಂದು ಸಲ ಶೇರ್ ಮಾಡ್ತೀನಿ ರೀ. ಓಕೆ, ಇದು ಬಂದು ನಾನು ಹಬ್ಬಕ್ಕೆ ಉಟ್ಕೊಳ್ಳೋಂಥ ಸೀರೆ. ಓಕೆ, ಇದು ವರಮಹಾಲಕ್ಷ್ಮಿಗೆ ನಾನು ಉಡಿಸಿದ್ದೆ. ಅದ ಸೀರೆನ ಇವಾಗ ನನ್ನ ಹಬ್ಬದ ದಿವಸ ಅಂದರೆ ದೀಪಾವಳಿ ದಿವಸ ಇವತ್ತು ನಾನು ಉಟ್ಕೊಳ್ತಿದ್ದೀನಿ ರೀ ಈವ್ನಿಂಗ. ಇದ್ರದ್ದು ಬ್ಲೌಸ್ ಬಂದು ಗ್ರೀನ್ ಕಲರ್ ಐತ್ರಿ. ವೇಟ್, ಈಗ ಯಾಕೆ ತೋರ್ಸಾತೀನಿ ರೀ ಅಂದರೆ ನಂಗೆ ಆಮೇಲೆ ಖರೇನ ತೋರಿಸೋದು ಆಗ್ತಿರ್ತೋ ಇಲ್ಲ ಅಂತ ನನಗೆ ಪ್ರಾಪರಾಗಿ ಗೊತ್ತಿಲ್ಲ. ಸೊ ಫುಲ್ ಬ್ಯುಸಿ ಆಗಿಬಿಡ್ತೀನಿ, ಹಾಗಾಗಿ ಇವಾಗ ನಾನು ತೋರ್ಸಾತೀನಿ ನಿಮಗೆ. ಇದು ಬಂದು ಗ್ರೀನ್ ಬ್ಲೌಸ್ ಐತ್ರಿ, ಈ ಥರ ಸ್ಟಿಚ್ ಮಾಡಿಸೀನಿ. ಆಮೇಲೆ ಇದ್ರ ವರ್ಕ್ ಬಂದಂತೂ ಇಷ್ಟು ಲೈಕ್ ಆಗೈತಲ್ಲ ನನಗಂತೂ, ಭಾಳ ಅಂದ್ರೆ ಭಾಳ ವರ್ಕ್ ಮಸ್ತ್ ಆಗೈತಿ. ಸೊ ನಿಮಗೆ ಕೂಡ ತೋರಿಸ್ತೀನಿ ರೀ. ಸೊ ನೋಡ್ರಿಲ್ಲೇ ಟಂಟನ್ ಯಾವ ಥರ ವರ್ಕ್ ಮಾಡಿಸೀನಿ ಅಂತ ಝೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಭಾಳ ಮಸ್ತ್ ಆಗೈತೆ ರೀ ಇದ್ರ ವರ್ಕ್. ಆ್ಯಕ್ಚುಲಿ ನಾನು ಸರ್ಚ್ ಮಾಡತ್ತಿದ್ದೆ. ಸೊ ಆವಾಗ ನನ್ನ ಕಡೆ 2 ಬ್ಲೌಸು ಕಾಂಬಿನೇಷನ್ ಮಾಡಿ ಅದ್ರದ್ದು ಒಂದು ಬ್ಲೌಸ್ನ ನಾನು ರೆಡಿ ಮಾಡ್ಕೊಂಡೀನಿ ರೀ. ಅಂದರೆ 2 ಬ್ಲೌಸು ನಾನು ವರ್ಕ್ ನೋಡಿ ಇದಕ್ಕೆ 1 ಬ್ಲೌಸನ್ನು ಮಾಡಿಸೀನಿ. ಬ್ಯಾಕ್ ಸೈಡ್ ಪ್ಯಾಟರ್ನ್ ಬಂದು ಈ ಥರ ಐತ್ರಿ. ಆಮೇಲೆ ಸ್ಲೀವ್ಸಿಗೆ ಬಂದು ಸಿಂಪಲ್ ಬಟ್ ಇಷ್ಟು ಚಂದ ಕಾಣತೈತಲ್ಲ, ಅಷ್ಟು ಮಸ್ತ್ ಐತಿ ವರ್ಕ್ನ, ಅಷ್ಟು ಕ್ಯೂಟಾಗಿ ಅಷ್ಟು ನೀಟಾಗಿ ವರ್ಕ್ನ ಮಾಡ್ಯಾರು. ಹಾಗಾಗಿ ಭಾಳ ಲೈಕ್ ಆಗೈತೆ ರೀ ನನಗೆ. ಸೊ ಇದೇ ವೇರ್ ಮಾಡಕ್ಕಿದ್ದೀನಿ ನಾನು ಇವತ್ತು ನೈಟ ನಮ್ಮ ಮನೆ ಲಕ್ಷ್ಮೀ ಪೂಜನ್ಗೆ. ಸೊ ನಡೀರಿ ಪಟ ಅಡುಗೆನ ಮಾಡ್ತೀನಿ ರೀ. ಏನೇನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋದಾಕೈತಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ. ಓಕೆನಾ? ಸೊ ಚಲೋ
ಸೊ ಗೈಸ್ ಇಲ್ಲಿ ಲಕ್ಷ್ಮಿನ ರೆಡಿ ಮಾಡತ್ತೀನಿ ರೀ. ಆ್ಯಕ್ಚುಲಿ ನಾನು ಸೀರೆ ಅದು ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅದು ಸೀರೆ ತೋರಿಸ್ಬೇಕಂದ್ರೆ ನಾನು ಫುಲ್ ನೆನಪಾಗಲಿಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು, ಹಾಗಾಗಿ ಪಟ್ನ ಉಡಿಸ್ಬಿಟ್ಟೆ. ಹೇಳಬೇಕಂದ್ರೆ ನಾನು ನನ್ನ ಮ್ಯಾರೇಜ್ ಆಗಿ 7 ಇಯರ್ಸ್ ಆಗ್ತೈತೆ ರೀ. ಇನ್ನು 16th ಡಿಸೆಂಬರ್ಗೆ 7 ಇಯರ್ಸ್ ಆಯ್ತು ನಾ ಲಕ್ಷ್ಮಿ ಸೀರೆ ಉಡ್ಸಾತೀನಿ ರೀ. ನಾ ಮದ್ವೆಗಿಂತ ಮುಂಚೆ ಒಂದು ದಿನನೂ ಉಡ್ಸಿರ್ಲಿಲ್ಲ. 7 ಇಯರ್ಸ್ ಆಯಿತು. ನನಗೆ ಏನು ಗೊತ್ತಿಲ್ಲರಿಪ್ಪ, ಅಷ್ಟೊಂದು ಪರ್ಫೆಕ್ಟ್ ಉಡಿಸ್ತೀನಿ ಅನ್ನಿಸ್ತಿತ್ತು, ಬಟ್ ಫಾಸ್ಟ್ ಆಗ್ತಿರ್ಲಿಲ್ಲ. ಈ ವರ್ಷ ಈ ಲಕ್ಷ್ಮಿಗೆ ನಾನು ಬ್ರೌನ್ ಮತ್ತು ಇದನ್ನು ಪೀಚ್ ಕಲರ್ ಸೀರೆ ಉಡ್ಸಿದ್ದು ನೋಡ್ರಿ. ಇದು ಬಂದು ನಾವು ಮೊನ್ನೆ ಸುದರ್ಶನ್ ಸಿಲ್ಕ್ ಒಳಗೆ ಹೋಗಿ ತೊಗೊಂಡು ಬಂದಿದ್ದಂಥ ಸೀರೆ, ದೀಪಾವಳಿ ಹಬ್ಬಕ್ಕೆ ಅಂದರೆ ನಮ್ಮ ಅತ್ತಿಗೆ ತೊಗೊಂಡಿದ್ದಂಥ ಸೀರೆ. ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಕೂಡ ಆಗಿಲ್ಲ, ಅಷ್ಟು ಫಾಸ್ಟಾಗಿ ಉಡ್ಸಿನಿ ರೀ ಸೀರೆನ. ಅಷ್ಟು ಸಾಫ್ಟ್ ಐತಂತೂ ಗೊತ್ತಿಲ್ಲ. ಈ ವರ್ಷ ಲಕ್ಷ್ಮಿ ಅಷ್ಟೊಂದೇನು ನಮಗೆ ಸೀರೆ ಉಟ್ಕೊಳಕ್ಕೆ ದನಿಸಿಲ್ಲ, ಇಲ್ಲಾಂದ್ರೆ ಕಾಡಿಸಿಲ್ಲ ಅಂತಲೇ ಹೇಳ್ಬೋದು. ಈಸಿಲಿ ಉಟ್ಕೊಂಡಾಡ್ರಿ ಈ ವರ್ಷ ಸೀರೆನ. ಭಾಳ ಅಂದ್ರೆ ಭಾಳ ಮಸ್ತ್ ಕೂತದ್ರಿ ಸೀರೆ ಅಂತೂ. ಮತ್ತು ನಾನು ಡಬಲ್ ಪ್ಲೇಟ್ಸ್ ಹಚ್ಚಿ ಸೀರೆನ ಉಡ್ಸೀನಿ. ಫಸ್ಟ್ ಟ್ರೈ ಮಾಡೀನಿ ರೀ. ನೋಡಿರಿ, ಹೇಳ್ರಿ ನಿಮಗೆ ಹೆಂಗೆ ಅನ್ಸತ್ತೈತಿ ನಮ್ಮ ಮನೆ ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆ. ಆಮೇಲೆ ಪ್ರತಿ ಸಲ ಏನು ಮಾಡ್ತಿದ್ರನ್ನ ದೇವ್ರ ಹತ್ರ ಡೈಲಿ ನಾವು ಕಲಶ ಏನು ಪೂಜೆ ಮಾಡ್ತೀವಲ್ಲ, ಅದ ಕಲಶ ನಾನು ಎತ್ತಿ ಲಕ್ಷ್ಮೀ ಪೂಜೆಗೆ ಇಡ್ತಿದ್ದೆ. ಬಟ್ ಎಲ್ಲರೂ ಏನಂದ್ರು ಹಂಗೆ ಮಾಡಬೇಡ, ನಾವು ಪರ್ಮನೆಂಟ್ಲಿ ದೇವ್ರ ಮನೆ ಒಳಗೆ ಒಂದು ಕಲಶ ತುಂಬಿದ್ದು ಇಡಬೇಕು, ಹಾಗಾಗಿ ಆ ಕಲಶನ ತೆಗಿಬೇಡ, ಬೇರೆ ಕಲಶನ ನಾನು ಪೂಜೆ ಮಾಡ ಅಂತ ಹೇಳಿದರು. ಹಾಗಾಗಿ ಆ ಕಲಶ ಅಲ್ಲಿ ಒಳಗಿಟ್ಟು ಅದ್ರ ಮುಂದೆ ಮಸ್ತ್ ಸ್ವಸ್ತಿಕ್ ದೀಪ ಅದು ಹಚ್ಚಿ ಮಸ್ತ್ ಪೂಜೆನ ಮಾಡಿದ್ದೆ ರೀ ಒಳಗೆ. ಆ್ಯಕ್ಚುಲಿ ಏನೋ ಪ್ಲಾನ್ ಇತ್ತು ರೀ, ಬಟ್ ಇಷ್ಟೆಲ್ಲ ಮಾಡೋದ್ರೊಳಗೆ 7:30 ಆಗೋತು. 7:30 ಅಂದ್ರೆ ಮುಹೂರ್ತ ಇತ್ತು, ಹಾಗಾಗಿ ಭಾಳ ಡಿಲೇ ಮಾಡೋದು ಬೇಡ, ನಂದು ಏನೇನೋ ಪ್ಲಾನ್ ಇತ್ತು ರೀ. ಬಟ್ ಇಟ್ಸ್ ಓಕೆ, ನನ್ನ ಕಡೆ ಎಷ್ಟು ಆಕೈತಿ ಅಷ್ಟು ನಾ ಮಾಡೀನಿ. ಆಮೇಲೆ ರಂಗೋಲಿ ಎಲ್ಲ ತೆಗ್ದೆ ರೀ. ಬಟ್ ನಾ ಇಷ್ಟು ಸಿಂಪಲ್ಲಾಗಿ ಯಾಕೆ ತೆಗ್ದಿನಂದ್ರೆ ಮಳೆ ರೀ, ಯಾವಾಗ ಮಳೆ ಬರ್ತೈತಿ. ಮತ್ತು ಆ್ಯಕ್ಚುಲಿ ನಮ್ದು ಹೆಂಗೈತಂದ್ರೆ ನಮ್ಮ ಮುಂದೆ ಸ್ಪೇಸ್ ಐತಲ್ಲ, ಸ್ಪೇಸ್ ಒಳಗೆ ಫುಲ್ ಎಲ್ಲ ನೀರು ನಮ್ಮ ಫುಲ್ ರಂಗೋಲಿ ಹತ್ರ ಏನು ಸ್ಪೇಸ್ ಐತಂದ್ರೆ ಅಲ್ಲೇ ಬಂದು ನಿಂತ್ಬಿಡ್ತಾವೆ. ಹಾಗಾಗಿ ಭಾಳ ದೊಡ್ಡದು ತೆಗಿಯೋದು ಬೇಡ. ನಮ್ಮ ಮಮ್ಮಿ ಅಂದರೆ ಎಷ್ಟು ಕಷ್ಟಪಟ್ಟು ತೆಗಿತೀವ, ಮತ್ತು ಮಳೆ ಬಂದಂದ್ರೆ ಎಲ್ಲ ಹರಿದು ಹೋಗ್ಬಿಡ್ತೈತಿ ನೀರಾಗ. ಹಾಗಾಗಿ ಸಿಂಪಲ್ ಆಗೇನ ತೆಗಿ ಅಂತ ಹೇಳಿದರು. ನನಗೆ ಭಾಳ ಚಂದ ರಂಗೋಲಿ ತೆಗಿಬೇಕಂತ ನಾ ಎಲ್ಲ ಮೊಬೈಲ್ ಒಳಗೆ ಕೆಲವೊಂದು ಪಿಕ್ಚರ್ಸ್ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇಟ್ಸ್ ಓಕೆ, ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ, ಎಲ್ಲನೂ ನಾವು ಅಂದ್ಕೊಂಡಿದ್ದ ಪ್ರಕಾರ ಆಗಂಗಿಲ್ಲ. ಸೊ ಹಾಗಾಗಿ ಕಾಂಪ್ರಮೈಸ್ ಅಂತೂ ಮಾಡಲೇಬೇಕು. ಇವಂತೂ ನಾನು ನೀರಿನ ದೀಪ ಹಚ್ಚಿ ಆ್ಯಕ್ಚುಲಿ ಈ ಸಲ ಆನ್ಲೈನ್ ಆರ್ಡರ್ ಮಾಡಿದ್ದೆ ರೀ. ಹೊರಗೆಲ್ಲ ನೀರಿನ ದೀಪನ ಹಚ್ಚಿದ್ದೆ. ಹ್ಯಾಪಿ ದೀಪಾವಳಿ ಎಲ್ಲಾರಿಗೆ. ಸೊ ಗೈಸ್ ನೋಡ್ಬೋದು, ಆ್ಯಕ್ಚುಲಿ ದೀಪ ಅದು ಹಚ್ಚಿ ಎಲ್ಲ ರೆಡಿ ಮಾಡೀನಿ ರೀ. ಇವಾಗ ನೈವೇದ್ಯ ಅಷ್ಟೇ ಇಡಬೇಕು. ಬಿಕಾಸ್ ನಾ ಆವಾಗಲೇ ಹೇಳಿದ್ದೆ ಅಲ್ಲ, ನಾವು ದೇವ್ರಿಗೆ ಮತ್ತು ದೇವಿಗೆ ಎರಡಕ್ಕೂ ಹೋಳ್ಗೆ ನೈವೇದ್ಯನ ಮನೆಯೊಳಗೆ ಮಾಡಿದ ತೆಗೆದಿಡ್ತೀವಿ ಅಂತ. ನಾ ಏನು ಮಾಡ್ತೀನಿ ರೀ ಗೊತ್ತೇನ, ಫುಲ್ ಪೂಜೆ ಎಲ್ಲ ರೆಡಿ ಮಾಡ್ತೀನಿ, ದೀಪ ಒಳಗೆ ಎಣ್ಣೆ ಹಾಕ್ತೀನಿ, ಆಮೇಲೆ ಎಲ್ಲ ರೆಡಿ ಮಾಡ್ತೀನಿ. ಆಮೇಲೆ ನಾ ಪೂಜೆ ರೆಡಿ ಆಗಕ್ಕೆ ನಾ ಸ್ವಂತ ಸೀರೆ ಉಟ್ಕೊಂಡು ಬರೋಕೆ ಹೋಗ್ತೀನಿ ರೀ. ಬಂದಮೇಲೆ ಪಟ ದೀಪ ಹಚ್ಚೋದು, ಎಡೆ ತಂದು ಇಡೋದು, ಆತ್ ಮುಗೀತು ರೀ ಇಷ್ಟನ. ಬಿಕಾಸ್ ಸೀರೆ ಉಟ್ಕೊಂಡ್ಮೇಲೆ ಎಣ್ಣೆ ಹಿಡಿಯೋದು ಆಮೇಲೆ ಅದೆಲ್ಲ ಮಾಡೋದು ಅಂದ್ರೆ ನನಗೆ ಒಟ್ಟು ಇಷ್ಟನ ಆಗಂಗಿಲ್ಲರದ. ಹಾಗಾಗಿ ಫುಲ್ ಎಲ್ಲ ಪೂಜೆದೆಲ್ಲ ರೆಡಿ ಮಾಡಿಕೊಂಡು ದೀಪ ಬರೇ ಏನಂದ್ರೆ ಹಚ್ಚಬೇಕು ಅಷ್ಟನ್ನು ಉಳಿಸಿರ್ತೀನಿ. ಕಾರಣ ಈ ಸಲದ ಲಕ್ಷ್ಮಿ ಭಾಳ ಚಂದ ಕಾಣತ್ತಿಡ್ರಿ. ಆಮೇಲೆ ನಿಮಗೆ ಹೇಳ್ಬೇಕಂದ್ರೆ ನನಗೆ
ಲಕ್ಷ್ಮೀ ಪೂಜೆನ ಆ್ಯಕ್ಚುಲಿ ನೆಕ್ಸ್ಟ್ ಡೇ ಪಾಡ್ಯೆ ಇತ್ತಲ್ಲ, ಹಾಗಾಗಿ ನಾ ಪೂಜೆನ ಇಳಿಸಿರಲಿಲ್ಲ, ಬರೀ ಉತ್ತರ ಪೂಜೆ ಅಷ್ಟನ್ನು ಮಾಡಿದ್ದೆ. ಬಟ್ ನಾ ಪಾಡ್ಯೆ ಆದ ನೆಕ್ಸ್ಟ್ ಡೇ ತೆಗ್ದೀನಿ ಪೂಜೆನ. ಆದರೂ ಕೂಡ ಇಳ್ಸಕ್ಕೆ ಮನಸ್ಸೇ ಇರಲಿಲ್ಲ ರೀ. ಅಂದ್ರೆ ಒಂಥರ ಇನ್ನೂ ನಮ್ಮ ಮನೆಯೊಳಗೆ ಹಿಂಗೆ ಇರಬೇಕಲ್ಲ, ತೆಗಿನಬಾರ್ದಲ್ಲ ಅಂತ ಈ ಥರ ಫೀಲ್ ಆಗತ್ತಿತ್ತು. ಬಿಕಾಸ್ ಪೂಜೆ ಅಷ್ಟು ಮಸ್ತಾಗಿತ್ತು. ಮತ್ತು ಹೇಳ್ಬೇಕಂದ್ರೆ ನಾನು ಎಲ್ಲ ದೀಪ ಮನೆ ಒಳಗೆ ಹೊರಗೆ ಎಲ್ಲ ಕಡೆನೂ ಹಚ್ಚೀನಿ. ಆ್ಯಕ್ಚುಲಿ ಅಂದರೆ ಸುಮ್ಮನೆ ಹಂಗನೇ ಏನೂ ಹಚ್ಚಿಲ್ಲ, ಹೆಂಗೆ ನಂಗೆ ಕೈಗೆ ಬರ್ತಾವ ಹಂಗೇನೂ ಹಚ್ಚಿಲ್ಲ. ನಾವೊಂದು ಏನಪ್ಪ ಅಂದ್ರೆ ಮನಸ್ಸೊಳಗೆ ಒಂದು ಏನಾದರೂ ನಂದೊಂದು ಕನಸು ನೆನಸಾಗಲಿ, ನಾವೊಂದು ದೇವ್ರ ಹತ್ರ ಬೇಡ್ಕೊಂಡು ಅದೊಂದು ದೀಪನ ಹಚ್ಚೀನಿ. ಅಂದರೆ 51 ದೀಪನ ನಾನು ಈ ಸಲ ಹಚ್ಚೀನಿ ರೀ. ಅಂದರೆ ಎಣ್ಣೆ ದೀಪ, ನೀರು ದೀಪ ಅವೆಲ್ಲ ಏನೂ ಅಲ್ರಿ, ಬರೀ ನಾ ಎಣ್ಣೆ ಹಾಕಿ ಹಚ್ಚಿರೋಂಥ ದೀಪ 51. ಅದು ಯಾಕಪ್ಪ 51 101 ದೀಪ ಹಚ್ಬೇಕಂದ್ರೆ ನಮ್ಮ ಮನಸ್ಸೊಳಗೆ ಯಾವುದಾದ್ರೆ ಒಂದು ನಾವು ದೇವ್ರ ಹತ್ರ ಬೇಡ್ಕೊಂಡು ಇದು ನೆಕ್ಸ್ಟ್ ಇಯರ್ ಮಟ್ಟ ಆಗಲಿ, ನನ್ನೊಂದು ಆಸೆ ಐತಿ, ಹಿಂಗೆ ಏನಾದರೂ ನಮ್ದು ಏನಾರ ಇರ್ತೈತ್ರಲ್ಲ ಅದನ್ನ ಬೇಡ್ಕೊಂಡು ನಾವು 51 101 ದೀಪ ಹಚ್ಚಿದ್ರೆ ಅದು ನೆಕ್ಸ್ಟ್ ಇಯರ್ ಮಟ್ಟ ಕಂಪ್ಲೀಟ್ ಆಕೈತಿ, ದೇವ್ರು ನಮಗೆ ವರ ಕೊಡ್ತಾನು ಅಂತ ಹೇಳ್ತಾರೆ ರೀ. ಸೊ ನೋಡಿರಿ, ಎಷ್ಟು ಪ್ರಿಪ್ರೇಷನ್ ಮಾಡಿದ್ರು ಏನಾದರೂ ಒಂದು ಮರ್ತೆ ಇದ್ನಿ. ತೆಂಗಿನಕಾಯಿ ತೆಗಿಯೋದು ಬಾಕಿ ಇತ್ತು ರೀ. ಆ್ಯಕ್ಚುಲಿ ಕೆಳಗೆ ಟೇಬಲ್ ಕೆಳಗೆ ತೆಂಗಿನಕಾಯಿ ಇಟ್ಟಿದ್ದೆ, ಅದು ಒಂದು ತೆಗಿಯೋದು ಬಾಕಿ ಇತ್ತು. ಹೀಗಾಗಿ ಎಷ್ಟು ಪ್ರಿಪೇರ್ ಮಾಡಿದರೆ ಏನಾದರೂ ಒಂದು ಮರೆತ ಬಿಡ್ತೈತಿ. ಬಟ್ ಇಟ್ಸ್ ಓಕೆ, ಎಲ್ಲರೂ ಸಪೋರ್ಟ್ದಿಂದ, ಎಲ್ಲರದು ಏನಪ್ಪ ಅಂದ್ರೆ ದೇವ್ರ ಆಶೀರ್ವಾದದಿಂದನೂ ಎಲ್ಲನೂ ಪೂಜೆ ಭಾಳ ಚಲೋ ತಂಗಾತು. ಮತ್ತು ಪ್ರತಿ ಸಲ ನನ್ನ ಮಕ್ಕಳು ದೀಪಾವಳಿ ಹಬ್ಬಕ್ಕೆ ಭಾಳ ಕಾಡ್ತಿದ್ರಿ. ಬಟ್ ಈಗ ಒಂದು ಸ್ವಲ್ಪ ದೊಡ್ಡವ್ರಾಗ್ಯಾರು, ಅಂಡರ್ಸ್ಟ್ಯಾಂಡಿಂಗ್ ಆಕೈತಿ, ಹಾಗಾಗಿ ಆರಾಮ್ಸೆ ಆಟ ಆಡತ್ತಿದ್ರು. ನಮ್ಮ ಹರ್ಷು ನೋಡ್ರಿಲೆ ಇವೆಲ್ಲ ಡ್ರೆಸ್ ನಾವು ಸುದರ್ಶನ್ ಸಿಲ್ಕ್ ಒಳಗೆ ತಂದಿದ್ದಂಥದ್ದು. ಅದರ ಸಾನೊಂದು, ಹರ್ಷೊಂದು, ನಮ್ಮ ಮನೆಯವ್ರದ್ದು, ಪ್ಲಸ್ ದೇವಿ ಸಾರಿ. ಆ್ಯಕ್ಚುಲಿ ಮಮ್ಮಿ ಈ ವರ್ಷ 2 ಸೀರೆ ತೊಗೊಂಡ್ರಿ ದೀಪಾವಳಿಗೆ. ನಾ ಏನು ಸುಮ್ಮನೆ ತೊಗೊರ್ಲಿಲ್ಲ, ಬಿಕಾಸ್ ನಾ ಇದು ವರಮಹಾಲಕ್ಷ್ಮಿಗೆ ರೇಷ್ಮೆ ಸೀರೆನ ತೊಗೊಂಡಿದ್ದೆ, ಹಾಗಾಗಿ ಬೇಡ. ಮತ್ತು ಈಗ ನೆಕ್ಸ್ಟ್ ನಮ್ಮ ಮನೆಯೊಳಗೆ ರಗಡ್ ಒಕೇಶನ್ಸ್ ಅದಾವ್ರಿ, ಆಮೇಲೆ ಮದ್ವೆ ಅದಾವು, ಮತ್ತು ತೊಗೊಳಕ್ಕೆ ಬರ್ತೈತಿ, ಈಗ ಬೇಡ ಅಂತ ನಾ ತೊಗೋಲಿಲ್ಲ. ನಾ ಪ್ರತಿ ಸಲನೂ ಹಂಗೆ ಮಾಡ್ತೀನಿ, ವರಮಹಾಲಕ್ಷ್ಮಿಗೆ ತೊಗೋತೀನಿ ರೇಷ್ಮೆ ಸೀರೆ, ಅದನ್ನ ನಾನು ದೀಪಾವಳಿಗೆ ವೇರ್ ಮಾಡಿರ್ತೀನಿ ರೀ. ಆ್ಯಕ್ಚುಲಿ ನನ್ನ ಸೀರೆ, ಆಮೇಲೆ ಇದು ಬಂದು ಮಮ್ಮಿದು ಇಳ್ಕಲ್ ಸೀರೆ, ನಮ್ಮ ಮನೆಯವ್ರು ಇಳ್ಕಲ್ದಿಂದ ತಂದಿರೋಂಥ ಸೀರೆ. ಆಮೇಲೆ ನಮ್ದು ಎಲ್ಲ ಡ್ರೆಸ್ಸಿಂಗ್ ಹೆಂಗಾಗ್ಯಾವ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇಟ್ಸ್ ಓಕೆ, ನಮ್ಮ ಡ್ರೆಸ್ಸಿಂಗ್ ಹೇಳಿಲ್ಲ ನಡೀತೈತೆ ರೀ. ಬಟ್ ನನ್ನ ಮನೆ ಲಕ್ಷ್ಮಿ ಪೂಜೆ ಹೆಂಗಾಗೈತೆ ರೀ ಅಂತ ಒಂದು ಸಲ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಭಾಳ ಖುಷಿ ಆಗ್ತೈತಿ. ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ಕೆ ನಿಮ್ಮ ಕಮೆಂಟ್ ಓದಿ ನೋಡಿ ಭಾಳ ಖುಷಿ ಆಗ್ತೈತೆ ರೀ. ಪ್ಲಸ್ ಇನ್ನೊಂದು ಹೇಳ್ಬೇಕಂದ್ರೆ ಬ್ಯಾಂಗ್ಳೂರ್ ಒಳಗೆ ಹೂ ಅಂತೂ ಸಿಕ್ಕಾಬಟ್ಟಿ ಚಂದ ಸಿಗ್ತಾವ್ರಿ, ಮಸ್ತ್ ಸಿಗ್ತಾವೆ. ಹಾಗಾಗಿ ನನ್ನ ಪೂಜೆ ಯಾರು ನೋಡ್ತಾರೆ ನೋಡ್ರಿ ಎಲ್ಲರೂ ಅಂತಾರೆ, ಏನು ಬಿಡವಾ ಬೆಂಗ್ಳೂರೊಳಗೆ ಇರ್ತಿ, ಹಾಗಾಗಿ ನನಗೆ ಸಿಕ್ಕಾಬಟ್ಟಿ ಮಸ್ತ್ ಹೂವು ಸಿಗ್ತಾವೆ, ಪೂಜೆಗೆ ನಿನಗೆ ಹೂ ಕಡಿಬಿರಂಗಿಲ್ಲ ಅಂತ. ಆ್ಯಕ್ಚುಲಿ ಪೂಜೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಹೂ. ಹಾಗಾಗಿ ಹೂವು ಅಂತೂ ನಮ್ಮ ಮನೆಯವ್ರು ಸಿಕ್ಕಾಪಟ್ಟಿ ಇವತ್ತು ಮಸ್ತ್ ತಂದಿದ್ರು. ರೆಡ್ ರೋಸ್, ಯೆಲ್ಲೋ ರೋಸ್, ಆಮೇಲೆ ಹಾರ, ದೇವಿ ಫೋಟೋಗೆ ಹಾರ, ಸಿಕ್ಕಾಪಟ್ಟಿ ಹೂವು ತಂದಿದ್ರಿ. ಮತ್ತು ಬೆಂಗ್ಳೂರು ಒಳಗಂತೂ ವೆರೈಟಿ ಹೂವಿಗಂತೂ ಏನು ಕಡಿಮೆ ಇಲ್ಲರಿ. ಹಾಗಾಗಿ ಆಮೇಲೆ ನಮ್ಮ ಸಾನ್ವಿನ್ ಡ್ರೆಸ್ ಹೆಂಗೈತ್ರಲ್ಲ ಅದು ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ. ಖರೇನ ಸಾನ್ವಿನ್ ಡ್ರೆಸ್ ಭಾಳ ಚಂದಿತ್ತು ರೀ. ಸಾನ್ವಿನ್ ಡ್ರೆಸ್ನ ಹೆಂಗೆ ಸೆಲೆಕ್ಟ್ ಮಾಡೀನಿ ಗೊತ್ತಿದ್ದೇನೆ ರೀ. ಫಸ್ಟ್ ಪೀಸ ಅವರಲ್ಲೇ ನಮಗೆ ತೋರ್ಸಾಕಿಟ್ರು. ಫಸ್ಟ್ ಪೀಸ್ ತೋರಿಸಿದ ತಕ್ಷಣ ನನ್ನ ಮಗಳು ಇದೇ ಇರಲಿ ಅಂತ ಅಂದೆ ನಾ ಸಾನುಗೆ. ಮಸ್ತ್ ಕಾಣ್ತದೆ ಸಾನು, ಇದು ಕಲರೂ ನಿನ್ನ ಕಡೆ ಇಲ್ಲ, ಭಾಳ ಚಂದ ಕಾಣ್ತೈತೆ, ಇದೇ ಇರಲಿ ಅಂತ. ಫಸ್ಟ್ ಪೀಸ್ ಒಳಗೆ ಒಂದು ಪೀಸ್ ಒಳಗೆ ನಾನು ಸಿಲೆಕ್ಟ್ ಮಾಡಿರೋಂಥ ಸಾನು ಡ್ರೆಸ್ ಇದು. ಫಸ್ಟ್ ದಿವಾಲಿಗಿಲ್ಲ ಅಂದ್ರೆ ನಾನು ಸಾಕಷ್ಟು ಡ್ರೆಸ್ನ ನೋಡಿ ಚಾಯ್ಸ್ ಮಾಡಿ ತೊಗೋತೀನಿ. ಬಟ್ ಇದು ಫುಲ್ ಡಿಫ್ರೆಂಟ್, ಆಮೇಲೆ ಪ್ಯಾಟರ್ನು ಡಿಫ್ರೆಂಟ್ ಇತ್ತು. ಇಬ್ಬರೂ ನನ್ನ ಮಕ್ಕಳು ಖರೇನ ಭಾಳ ಚಂದ ಕಾಣತ್ತಿದ್ರು. ಸೊ ಹಾಗಾಗಿ ಒಂಥರ ಏನೋ ದೀಪಾವಳಿ ಅಂದ್ರೆ ನನ್ನ ಫೇವ್ರೇಟ್ ಹಬ್ಬ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾ ಮಹಾರಾಷ್ಟ್ರೀಯನ್, ನಮ್ಮ ಊರ ಸೈಡ್ ಅಂತೂ ಮಹಾರಾಷ್ಟ್ರ ಒಳಗೆ ಸಿಕ್ಕಾಪಟ್ಟಿ ಜೋರು ಮಾಡ್ತಾರೆ ಈ ದೀಪಾವಳಿ. ಅಂದರೆ ಅದಕ್ಕೆ ಮಿತಿನೇ ಇರೋಂಗಿಲ್ಲ, ಲಿಮಿಟೇ ಇರೋಂಗಿಲ್ಲ, ಅಷ್ಟು ಜೋರು ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲೂ ಮಾಡ್ತಾರೆ ರೀ, ಬಟ್ ಖರೇನ ಅಂದ್ರೆ ನಮ್ಮ ಸೈಡ್ ಅಂತೂ ಭಾಳ ಜೋರು ಮಾಡ್ತಾರೆ ಈ ಹಬ್ಬನ. ಸೊ ನಾ ಅದೇ ಥರ ಇಲ್ಲಿ ಕೂಡ ನಮ್ಮ ಮನೆಯೊಳಗೆ ಹಬ್ಬನ ಜೋರು ಮಾಡಿರ್ತೀನಿ ರೀ. ಇದೇ ಥರ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರದು ಕನಸನ್ನ ನೆನಸು ಮಾಡಲಿ, ಎಲ್ಲರಿಗೂ ಯಾವುದೂ ಒಂದು ನಮ್ಮ ಮುಂದೆ ಕಷ್ಟ ಬಂದರೂ ಎದುರಿಸುವಂಥ ಪವರ್ ಕೊಡಲಿ, ಶಕ್ತಿ ಕೊಡಲಿ ಅಂತ
ಕೇಳ್ಕೊಂಡಿನಿ ರೀ. ಸೊ ಇನ್ನೂ ಒಂದು ನನ್ನ ಕನಸು ಐತಿ, ಅದು ನೆಕ್ಸ್ಟ್ ಇಯರ್ ಮಟ್ಟ ನೆನಸಾಗಲಿ ಅಂತ ಅದನ್ನು ಕೂಡ ಬೇಡ್ಕೊಂಡಿನಿ ರೀ. ಖರೇನ ದೀಪಾವಳಿ ಹಬ್ಬ ಅಂದಮೇಲೆ ಒಂದು ಖುಷಿ, ದೀಪದ ಹಬ್ಬ, ಎಲ್ಲರೂ ಲೈಫಲ್ಲಿ ಬೆಳಕು ಬರುವಂಥ ಹಬ್ಬ ಇದು. ಸೊ ಇಲ್ಲೇ ಎಲ್ಲ ಲಾಸ್ಟ್ ಹಬ್ಬ ಎಲ್ಲ ಮುಗ್ದು ಬಿಟ್ಟು ರೀ. ಇನ್ನು ಮತ್ತು ನೆಕ್ಸ್ಟ್ ಇಯರ್ ಶ್ರಾವಣ ಮಠ ಕಾಯಬೇಕಾಗ್ತದೆ ನಾವು ಅಂದರೆ ಹಬ್ಬ ಸ್ಟಾರ್ಟ್ ಆಗಕ್ಕೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಮ್ಮಿದ ಮತ್ತು ನಂದ ಸಾರಿ ಕಲರ್ ಸೇಮ್ ಆಗೈತೆ ರೀ. ಎಲ್ಲರೂ ಅನ್ನತ್ತಿದ್ರು ಅತ್ತಿ ಸೊಸೆ ಏನೋ ಸೇಮ್ ಆಗಿರಲ್ಲ, ಅತ್ತಿ ಸೊಸೆ ಏನೋ ಸೇಮ್ ಆಗಿರಲ್ಲ ಅಂತ. ಬಟ್ प्रसन्न बदने प्रसन्न होती है आशा क्लेशापासून सोडी भोडी भोपाशा अंबे तुझवा सूड कोटू निराशा नरहर तल्लीन जय देवी जय महिषासुरमर्दिनी सुरवर ईश्वर वरदे कारक संजीवनी जय देवी पूर्वी जो मी निमगम करते हाडिಲ್ಲ ಬಾರೆ ನಮನಿ ತನಕ ಭಾಗ್ಯದ ಲಕ್ಷ್ಮಿ ಬೇಡಿ ಕೊಡುವೆ ನಿನಗ ಬಾರೆ ನಮನಿ ತನಕ ಭಾಗ್ಯದ ಲಕ್ಷ್ಮಿ ಬೇಡಿ ಕೊಡುವೆ ನಿನಗ ಅಂಗಳ ಸಾರಿಸಿ ರಂಗೋದುರನ ಅಂಗಳ ಸಾರಿಸಿ ರಂಗೋದುರನ ಕಟಿ ಮುತ್ತಿನ ಆರುತಿನ ಎತ್ತಿನ ಬೆಳಗುವೆ ಬಾರೆ ನಮನಿ ತನಕ ಭಾಗ್ಯದ ಲಕ್ಷ್ಮಿ ಬೇಡಿ ಕೊಡುವೆ ನಿನಗ ಹೊಸ್ತಿಲ ಸಾರಿಸಿ ರಂಗೋದುರನ ಕಟಿ ಹೊಸ್ತಿಲ ಸಾರಿಸಿ ರಂಗೋದುರನ ಕಟಿ ಮೋಕ್ಷದಿ ಸಾರುವೆ ಎತ್ತಿನ ಬೆಳಗುವೆ ಬಾರೆ ನಮನಿ ತನಕ ಭಾಗ್ಯದ ಲಕ್ಷ್ಮಿ ಬೇಡಿ ಕೊಡುವೆ ನಿನಗ ಬೆಟ್ಟದ ವೆಂಕಟೇಶ್ವರ ಪಟ್ಟದ ರಾಣಿ ಬೆಟ್ಟದ ವೆಂಕಟೇಶ್ವರ ಪಟ್ಟದ ರಾಣಿ ಸೊ ಗೈಸ್ ಹಬ್ಬದ ದಿನನ ಅಷ್ಟೊಂದು ಜನರನ್ನೇನು ಕರೆದಿರಂಗಿಲ್ಲ ರೀ. ಬಿಕಾಸ್ ಹಬ್ಬದ ದಿನ ಎಲ್ಲರ ಮನೆಯೊಳಗೂ ಹಬ್ಬ ಇರ್ತೈತಿ. ಪ್ಲಸ್ ನಮ್ಮ ಬಿಲ್ಡಿಂಗ್ ಒಳಗೆ ಅಷ್ಟೊಂದು ಜಾಸ್ತಿ ಜನ ಕೂಡ ಇರಂಗಿಲ್ಲ ರೀ ಹಬ್ಬಕ್ಕೆ. ಅವರು ಎಲ್ಲ ಊರಿಗದು ಹೋಗಿರ್ತಾರಂತ. ಸೊ ಇಲ್ಲೇ ಹುಡುಗರು ಮನೆ ಮುಂದೆ ಆಟ ಅದು ಆಡತ್ತಿದ್ದು. ಸೊ ಒಳಗೆ ಬರ್ರಿ ಪ್ರಸಾದ ತೊಗೊಬರ್ರಿ ಅಂತ ಕರೆದೆ. ಆಮೇಲೆ ಇಲ್ಲಿ ವೈಟ್ ಡ್ರೆಸ್ ಹಾಕ್ಕೊಂಡೆ ನಿಂತಾರೆ ನೋಡ್ರಿ, ಅವರೊಬ್ಬರನ್ನ ಕರೆದೆ ರೀ. ಇರಲಿ ಅಷ್ಟ ಕುಂಕುಮ ತೊಗೊಂಡು ಹೋಗ್ಬರ್ರಿ ಅಂತ. ಆಮೇಲೆ ನಮ್ಮ ಕೆಲಸದವ್ರು ಆಂಟಿ ಕೂಡ ಅದ ದಿವಸ ಬಂದಿದ್ದರು. ಅವ್ರಿಗೂ ಸೀರೆ ಬಾಗ್ನ ಎಲ್ಲ ಕೊಟ್ಟು ಫರಾಳ ಮೇನ್ ಇಂಪಾರ್ಟೆಂಟ್ ಫರಾಳ ರೀ. ಅಂದರೆ ಈ ಸಲ ಎಲ್ಲ ಪ್ರತಿ ವರ್ಷ ನಾನು ಮಾಡ್ಕೋತಾ ಬಂದೀನಿ. ನಮ್ಮ ಮಮ್ಮಿ ಯಾವಾಗ ಅಂದರೆ ನನ್ನ ಮಮ್ಮಿ ಯಾವತ್ತೂ ಹಬ್ಬ ಯಾವುದೂ ಸಿಚುವೇಶನ್ಗೆ ಹಂಗೆ ಮಾಡಬಾರ್ದು, ಏನಾದರೂ ನೀವು ಫರಾಳ ಮಾಡಲೇಬೇಕು ಅಂತ. ಸೊ ಹಾಗಾಗಿ ನಮ್ಮ ಮಮ್ಮಿ ಯಾವಾಗ ಹೇಳ್ರಿ ಅವಾಗಿಂದ ನಾನು ಫಾಲೋ ಮಾಡ್ಕೋತಾ ಬಂದೀನಿ. ಆಲ್ಮೋಸ್ಟ್ ನನ್ನ ಮದುವೆಗೆ ವರ್ಷಕ್ಕೆ ಸಾನ್ವಿನ್ ಪ್ರೆಗ್ನೆಂಟ್ ಇದ್ದಿರ ದೀಪಾವಳಿ ಹಬ್ಬದಾಗ. ಬಟ್ ಸಾನ್ವಿನ್ ಪ್ರೆಗ್ನೆಂಟ್ ಇದ್ದಾಗ ಕೂಡ ನಾನು ಎಲ್ಲ ಫರಾಳ ಒಬ್ಬೇಕೇನೋ ಮಾಡಿದ್ದೆ. ಸೊ ನನಗೆ ಒಂಥರ ಖುಷಿ ರೀ, ಮನೆ ಒಳಗೆ ಹೆಲ್ದಿ ಫುಡ್, ಆಮೇಲೆ ಅದು ಹೊರಗಿನ ಸ್ವೀಟ್ಸ್ ತರೋದು ಎಣ್ಣೆ ಒಳಗೆ ಅವ್ರು ಫ್ರೈ ಮಾಡಿರ್ತಾರೋ ಗೊತ್ತಿರೋಂಗಿಲ್ಲ, ಏನಿಲ್ಲ. ಸೊ ಸುಮ್ಮನೆ ಹೊರಗಿನ ತಂದು ನಮ್ದು ಹೆಲ್ತ್ ಹಾಳು ಮಾಡ್ಕೋಕ್ಕಿಂತ ನಮ್ಮ ಮನೆ ಒಳಗೆ ಆಲ್ಮೋಸ್ಟ್ ಎಲ್ಲ ಫರಾ ಕೂಡ ಮಾಡಿರ್ತೀನಿ ರೀ. ಪ್ಲಸ್ ನಮ್ಮ ಮಕ್ಕಳು ಕೂಡ ಗೊತ್ತಾಕೈತಿ ಯಾವ ಹಬ್ಬ ಒಳಗೆ ನಮ್ಮ ಮಮ್ಮಿ ಏನು ಮಾಡ್ತಾಳೋ, ಯಾಕೆ ಮಾಡ್ತಾಳೋ, ಅದು ಎಲ್ಲನೂ ಗೊತ್ತಾಗ್ತೈತಿ. ಮಕ್ಕಳು ಕೂಡ ತಿಳಿತೈತಿ ರೀ. ಸೊ ಹಾಗಾಗಿ ಎಲ್ಲ ಫರಾ ಕೂಡ ಮಾಡಿದ್ದೆ. ಪ್ಲಸ್ ಎಲ್ಲರಿಗೂ ಪ್ರಸಾದದ್ದು ಕೊಟ್ಟು ಎಲ್ಲ ಅಂದರೆ ಅವರ ಅರ್ಶಿನ ಕುಂಕುಮ ತೊಗೊಳಕ್ಕೆ ಕರೆದಿದ್ದೆ ಅವ್ರ ಅಕ್ಕನ. ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಒಂಥರ ಏನೋ ಮನೆ ಒಳಗೆ ಖುಷಿ ರೀ. ಅಂದರೆ ಯಾವತ್ತೂ ಯಾರಾದರೂ ಆ್ಯಕ್ಚುಲಿ ನಮ್ಮ ಕೆಲಸ ಆಂಟಿ ಏನೋ ಒಬ್ಬರು ಇರ್ತಾರೆ ನಮ್ಮ ಮನೆಯೊಳಗೆ. ಹಾಗಾಗಿ ಪಾಪ ಅವ್ರಿಗೆ ವರ್ಷಾನುವರ್ಷ ನಮಗಾಗಿ ಒಂಥರ ನಾವು ಪೇಮೆಂಟ್ ಕೊಟ್ಟರೆ ಏನಾತ್ರಿ, ಬಟ್ ವರ್ಷಾನುವರ್ಷ ಒಂದು ನಂಬಿಕೆ ಇಟ್ಕೊಂಡು ನಮ್ಮ ಮನೆಗೆ ಬರೋದು. ಆಮೇಲೆ ಏನಂತಾರೆ ನೋಡ್ರಿ, ಒಂದು ಖುಷಿ. ಇವತ್ತು ಒಂದು ಖುಷಿ ಹಬ್ಬ. ಹಾಗಾಗಿ ಅವ್ರಿಗೆ ಕೂಡ ನಾನು ಸೀರೆ ಬಳಿಗೆ ರೊಕ್ಕ ಎಲ್ಲನೂ ಕೊಟ್ಟ. ನಮ್ಮ ಕೈಲಿ ಎಷ್ಟೇನು ಆಗ್ತೈತಿ ಅಷ್ಟು ಕೊಡಬೇಕು ಇಷ್ಟ ಕೊಡಬೇಕು ಅಂತೇನಿಲ್ಲ, ಬಟ್ ನಮ್ಮ ಕೈಲಿ ಏನೇನು ಆಗ್ತೈತಿ ಅದನ್ನೆಲ್ಲನೂ ಕೊಟ್ಟು ಎಲ್ಲರನ್ನೂ ಖುಷಿ ಮಾಡಿ ನಾನು ಇವತ್ತಿನ ಪೂಜೆನ ಮುಗಿಸ್ದೆ. ಆ್ಯಕ್ಚುಲಿ 7:30ಗನ ಇದಿತ್ತು ರೀ, ಏನೋ ಮುಹೂರ್ತ ಇತ್ತು. ಸೊ ಹಾಗಾಗಿ ನಮ್ಮ ಪಪ್ಪ ಹೇಳಿದರು 7:30 ಮಟ ಮುಹೂರ್ತ ಐತಿ, ಅದ್ರ ಒಳಗೆ ಆರಾಮ್ಸೆ ಮಾಡಿದ್ರೆ ನಡೀತದಂತ. ಬಟ್ ನಾವು ಪೂಜೆ ಮಾಡಿದಂಥ ಬಂದು ಮಂಗಳವಾರ ದಿನ, ನಾವು ಸೋಮವಾರ ಮಾಡಿಲ್ಲ. ಬಿಕಾಸ್ ನಮ್ಮ ಸೈಡ್
ಎಲ್ಲರೂ ಅಂದರೆ ಆ್ಯಕ್ಚುಲಿ ನಮ್ಮ ಸೈಡ ಅಮಾವಾಸ್ಯೆ ಅವತ್ತು ಹೋಗುವ ಅಮಾವಾಸ್ಯೆನ ಹಿಡಿತೀವಿ ನಾವು, ಬರುವ ಅಮಾವಾಸ್ಯೆ ಹಿಡಿಯೋಂಗಿಲ್ಲ. ಹಾಗಾಗಿ ನಾವು ಹೋಗುವ ಅಮಾವಾಸ್ಯೆ ಮಂಗಳವಾರ ದಿನ ನಾನು ಪೂಜೆನ ಮಾಡಿದ್ದೆ. ಅಂದ್ರೆ ಸೋಮವಾರ ಅಭ್ಯಂಗ ಸ್ನಾನ, ಆಮೇಲೆ ಮಂಗಳವಾರ ಅಂದರೆ ಸೋಮವಾರ ಚತುರ್ದಶಿ ಅಭ್ಯಂಗ ಸ್ನಾನ ಅಂತಾರೆ ನೋಡ್ರಿ ಅದು, ಆಮೇಲೆ ಮಂಗಳವಾರ ಲಕ್ಷ್ಮೀ ಪೂಜೆನ, ಬುಧವಾರ ಪಾಡ್ಡೆ, ಈ ಥರ ನಾನು ಮಾಡಿದ್ದೆ. ಆ್ಯಕ್ಚುಲಿ ನಮ್ಮ ಊರ ಸೈಡ್ ಎಲ್ಲರೂ ಮಂಗಳವಾರ ಮಾಡ್ಯಾರ, ಕೆಲವರು ಪಾಡ್ಡೆ ಪೂಜೆ ಕೂಡ ಮಾಡ್ತಾರೆ. ಬಟ್ ನಮ್ದು ಹೆಂಗೆ ಆಕೈತ್ರಿ, ಅಮಾವಾಸ್ಯೆ ಮುಗಿತತಿ ಒಂಥರ ಪಾಡ್ಡೆ ಪೂಜೆನ ಆಗ್ತೈತಿ, ಮತ್ತು ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆನ ಕೂಡ ಆಕೈತಿ. ಸೊ ಹಾಗಾಗಿ ನಾನು ಈ ಥರನ ಫಾಲೋ ಮಾಡೀನಿ ರೀ. ನೀವು ಹೆಂಗೆ ಮಾಡಿರಿ, ನೀವು ಸೋಮವಾರ ಮಾಡಿರೋ ಮಂಗಳವಾರ ಮಾಡಿರೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ, ಓಕೆನಾ. ಸೊ ನೋಡ್ರಿ ಇಲ್ಲ ಹರ್ಷು ಸಿಕ್ಕಾಬಟ್ಟಿ ಎಷ್ಟು ಸೈಲೆಂಟ್ ಇದ್ರಲ್ಲ ಅಷ್ಟು ಇವಾಗ ಒಂಥರ ಫುಲ್ ಗಲಾಟೆ ಮಾಡೋದು, ಸೌಂಡ್ ಮಾಡೋದು, ಈ ಥರ ಎಲ್ಲ ಮಾಡತ್ತಾನು. ಖರೆ ನಮ್ಮ ಮಕ್ಕಳು ಎಷ್ಟು ಜಲ್ದಿ ಬೆಳೆದಿರಲ್ಲ ಅಂತ ಅನಿಸ್ತತಿ. ಆ್ಯಕ್ಚುಲಿ ಫಸ್ಟ್ ದೀಪಾವಳಿಗೆ ಸಾನ್ವಿ ಪ್ರೆಗ್ನೆಂಟ್ ಇದ್ದೆ, ಸೆಕೆಂಡ್ ದೀಪಾವಳಿಗೆ ಸಾನ್ವಿ ಹುಟ್ಟಿದ್ಲು, ಅಂದರೆ ಆ್ಯಕ್ಚುಲಿ ಒಂದು 8-9 ಮಂತ್ಸ್ದಕ್ಕಿದ್ಲು. ಥರ್ಡ್ ದೀಪಾವಳಿಗೆ ಹರ್ಷು ಆಯ್ತು. ದೀಪಾವಳಿ ದಿವಸನ ಅಂದರೆ ದೀಪಾವಳಿ ಡೇಸ್ ಒಳಗೆ ಹರ್ಷು ಬಾರ್ನ್ ಆಗ್ಯಾನು. ಹಾಗಾಗಿ ಮಕ್ಕಳು ಎಷ್ಟು ದೊಡ್ಡವರಾದ್ರಲ್ಲಪ್ಪ ಅಂತ ಅನ್ನಿಸ್ತತಿ. ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ದೀಪಾವಳಿ ಹಬ್ಬನ ಹೆಂಗೆ ಆಚರಿಸ್ರಿ ಅನ್ನೋದು ಕಮೆಂಟ್ಸ್ ಹೆಂಗೆ ಆಚರಿಸ್ರಿ ಅನ್ನೋಕ್ಕಿಂತನೂ ಸೇಫಾಗಿ ಆಚರಿಸ್ರಿ ಅಂತಲೇ ಹೇಳಬೇಕಾಗಿತ್ತು. ಬಟ್ ಆ್ಯಕ್ಚುಲಿ ದೀಪಾವಳಿ ಅಂತೂ ಮುಗ್ದ ಹೋಗೈತ್ರಿ. ಈ ವ್ಲಾಗ್ ಹಾಕಕ್ಕೆ ಕೂಡ ನನಗೆ ಭಾಳ ಟೈಮ್ ಆಗೈತಿ, ಭಾಳ ಲೇಟ್ ಹಾಕತ್ತೀನಿ ರೀ ಈ ವ್ಲಾಗ್ನ ನಾನು. ಆ್ಯಕ್ಚುಲಿ ಭಾಳ ಸುಸ್ತಾಗಿತ್ತು ರೀ ದೀಪಾವಳಿದೆಲ್ಲ ಮಾಡಿ, ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ರೆಸ್ಟ್ ಮಾಡಿ ಫ್ರೆಶ್ ಆಗಿ ಇವಾಗ ನಾ ವ್ಲಾಗ್ನ ಹಾಕತ್ತೀನಿ ರೀ. ಸೊ ಹಂಗಾಗಿ ನೀವೇನು ಅನ್ಕೊಳಕ್ಕೆ ಹೋಗಬೇಡ್ರಿ, ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೋತೀರಿ ಅಂತ ಗೊತ್ತೈತಿ. ಪ್ಲಸ್ ಇನ್ನೊಂದು ಖುಷಿ ಏನ್ರಿಪ್ಪ ಅಂದ್ರೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಪ್ಲಸ್ ಫ್ಯಾಮಿಲಿ ಒಳಗೆ ಎಲ್ಲರೂ ಇದ್ದವ್ರೆಲ್ಲರೂ ಮೆಸೇಜ್ ಕಾಲ್ ಮಾಡಿ ಕೇಳಿದ್ರಿ, ಯಾಕೋ ವ್ಲಾಗಿಂಗ್ ಮಾಡೋದು ಬಿಟ್ಟಿಯೇನ್ರಿ ಅಂತ. ವ್ಲಾಗಿಂಗ್ ಏನು ಬಿಟ್ಟಿಲ್ಲ, ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ ಅಷ್ಟೇ ರೀ, ಒಂದು ಸ್ವಲ್ಪ ಮೂಡಿರಲಿಲ್ಲ ನನ್ನ ವ್ಲಾಗ್ಸ್ ಅದು ಮಾಡೋದು ಅಂತ. ಸೊ ಹಾಗಾಗಿ ಮಾಡಿರಲಿಲ್ಲ ಅಷ್ಟು. ಇವಾಗ ಅವರಿಗೆಲ್ಲ ಬಾಗಿನ ಕೊಟ್ಟು ಬ್ಲೌಸ್ ಪೀಸ್ ಹಾಕಿ ಆರತಿ ಅದು ಮಾಡಿ, ನಮ್ಮ ಮನೆಯೊಳಗೆ ಯಾರು ಮುತ್ತದವ್ರು ಬಂದ್ರೂ ಹಂಗೆ ಕಳಿಸ್ಬಾರ್ದು. ಒಂದು ಬ್ಲೌಸ್ ಪೀಸ್ ನಮ್ಮ ಕಡೆ ಏನೈತಿ ಅದನ್ನ ಕೊಟ್ಟು, ಒಂದು ಬ್ಲೌಸ್ ಪೀಸ್, ಅರಿಶಿನ ಕುಂಕುಮ, ಒಂದು ಅಡ್ಲಕ್ಕಿ ಏನಂತಾರೆ ನೋಡ್ರಿ, ಅದು ಕೊಟ್ಟನ ಕಳಿಸ್ಬೇಕು. ಹಂಗೆ ಯಾವತ್ತೂ ಮುತ್ತದವ್ರನ್ನ ನಾವು ಪೂಜೆ ದಿವಸ ಆಗಲಿ, ಹಬ್ಬದ ದಿವಸ ಆಗಲಿ, ಆಮೇಲೆ ಫಸ್ಟ್ ಟೈಮ್ ಮನೆಗೆ ಬಂದಾಗಲಿ ಅವಾಗ ಹಂಗೆ ಕಳಿಸ್ಬಾರ್ದು ಅಂತ ನಮ್ಮ ಮಮ್ಮಿ ಯಾವತ್ತೂ ಹೇಳಾಳು. ಮತ್ತು ನಮ್ಮ ಮಮ್ಮಿ ಮಾಡೋದನ್ನ ನೋಡ್ಕೋತನೂ ಬಂದೀನಿ. ಆಮೇಲೆ ನಮ್ಮ ಅತ್ತೆ ಕೂಡ ಯಾವತ್ತೂ ಹೇಳ್ತಾರೋ, ನಮ್ಮಂಥ ಈವನ್ ಫಸ್ಟ್ ಟೈಮ್ ಯಾರು ಮನೆಗೆ ಬಂದಿರ್ತಾರೆ ನಮ್ಮ ಕಡೆ ಎಂಥಾದ್ರೆ ಒಂದು ಸಾರಿ ಇರಲಿ, ಒಂದು ಪತ್ಲು ಅಂತಾರೆ ನೋಡ್ರಿ ನಮ್ಮ ಸೈಡ್, ಅವು ಏನಾರೇ ಇರಲಿ ನಮ್ಮ ಕೈಲಿ ಎಷ್ಟು ಆಗ್ತೈತಿ ಅಷ್ಟು ನಾವು ಫಸ್ಟ್ ಟೈಮ್ ಬಂದವ್ರಿಗೆ ಖಾಲಿ ಯಾವತ್ತೂ ಕಳಿಸ್ಬಾರ್ದು ಅಂತ. ಸೊ ಹಾಗಾಗಿ ಬಾಯ್ ಸ್ವೀಟ್ ಮಾಡಿ, ಸ್ವೀಟ್ ಕೊಟ್ಟು, ಸಕ್ಕರೆ ನೀರನ್ನು ಕೊಟ್ಟು ಬಾಯ್ ಸ್ವೀಟ್ ಮಾಡಿಕೊಂಡು ಕಳಿಸ್ಬೇಕು. ಆಮೇಲೆ ಅವ್ರ ಅಕ್ಕ ಅನ್ನತ್ತಿದ್ರು, ಪೂಜೆ ಭಾಳ ಚಂದ ಆಗೈತ್ರಿ, ನೀವು ಕೂಡ ಭಾಳ ಚಂದ ರೆಡಿ ಆಗಿರಿ, ಮಸ್ತ್ ಕಾಣತ್ರಿ ಅಂತ ಪಾಪ ಅವ್ರು ಹೇಳಿ ಹೋದರು. ಭಾಳ ಖುಷಿ ಆಯ್ತು ರೀ. ಆ್ಯಕ್ಚುಲಿ ನಮ್ಮ ಎಫರ್ಟ್ ಹಾಕಿದ್ಕೆ ಒಬ್ಬರು ಕೌತುಕ್ ಅಂದ್ರೆ ಏನು ಕೌತುಕ್ ಮಾಡ್ತಾರೆ ನೋಡ್ರಿ, ಅದು ಭಾಳ ಖುಷಿ ಅನ್ನಿಸ್ತೈತಿ ಮನ್ಸಿಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಮಾಡಿದಂಥ ಅವರು ಕೌತುಕ್ ಒಳಗೆ 1-2 ಮಿನಿಟ್ಸ್ ಒಳಗೆ ನಾವು ಮಾಡಿದಂಥ ಎಫರ್ಟ್ಸ್ ನಾವು ಫುಲ್ ಸುಸ್ತಾಗಿದ್ದ 1-2 ಮಿನಿಟ್ಸ್ ಒಳಗೆ ಎಲ್ಲನೂ ಹೋಗ್ಬಿಡ್ತದೆ ರೀ, ಅದು ಫುಲ್ ಫ್ರೆಶ್ ಹಾಕಿವಿ. ಮತ್ತು ಆಮೇಲೆ ನಮ್ಮ ಕೆಲಸದವ್ರ ಆಂಟಿಗೆ ಸೀರೆದು ಕೊಟ್ಟೆ ಅಂತ ಹೇಳತ್ತಿದ್ದೆ ನೋಡ್ರಿ. ಇವಾಗ ನಾನು ಎಲ್ಲ ಸೀರೆ ಕೊಟ್ಟು ನಮ್ಮ ಮಮ್ಮಿ ಹೇಳತ್ತಿದ್ರು, ಇಷ್ಟು ತೊಗೊಟ್ಟಿನಿ, ಈ ವರ್ಷದ ಖುಷಿ ತಗೋ, ಮತ್ತು ಮುಂದಿನ ವರ್ಷ ಮಟನು ನಮ್ಮ ಮನೆಯೊಳಗೆ ಹಿಂಗೆ ಕಂಟಿನ್ಯೂ ಇರು, ಆಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅಂತ ಹಿಂಗೆ ಒಂಥರ ಜೋಕ್ ಮಾಡ್ಕೋತ ಮಜಾ ಮಾಡ್ಕೋತ ಈ ಹಬ್ಬನ
ನೀವೇ ಹತ್ತು ಇದನ್ನ ನೋಡ್ತೀವಿ ನಮ್ಮ ಹೋಗಿ ಮುಂದೆ ಹೋಗ್ತಾನೆ ಸರಿ ಬಾ ಮುಂದೆ ಮುಂದೆ ಸ್ಟಾರ್ಟಿದ್ದಾಗಿದ್ದು ಬತ್ರಿ ಮಾಡಿಬಿಡಿ ಸಾಲ ಏನವ ನಿನಗ ಗೊತ್ತವ ನಾ ಈ ಕಡೆ ದಂಡಿ ಹೋಗ್ತೀನಿ ದಂಡಿ ಹೋಗ್ತೀನಿ ಇದು ಹೋಗ್ತೀನಿ ಅದ ಒಂದು ಹನಿ ಹನಿ ಬಿಡುತ್ತಾ ಹಚ್ಚಲ ಸುನ ಅಲ್ಲಿ ಹೋಗಿ ಮುಂದೆ ಹೋಗಿ ಹಚ್ಬೇಕು ಪಟ್ನ ಹಾಕೈತ್ಗಪ್ಪ ಈ ಕಡೆ ನನ್ನ ಕಡೆ ನೋಡ್ತೀವಿ ಬಾಕ್ಸ್ ಇದೆ ನೋಡುತ್ತೆ ನನ್ನ ಕಡೆ ನೋಡು